ಪಿಂಕಿ ಏನೇ ಮತ್ತೆ ಬಂದಿದ್ಯಾ? ಏನು ವಿಷಯ? ಎಲ್ಲಿ ನಿನ್ನ ಗಂಡ ಬರಲಿಲ್ವಾ? ಅಮ್ಮ ಅವ್ರು ಬಂದಿಲ್ಲ, ಅವ್ರು ಬರೋದು ಇಲ್ಲ. ಸರಿ, ನಾನು ನಿಮ್ಮೊಂದು ಪ್ರಶ್ನೆ ಕೇಳ. ನೀವು ನನ್ನ ಹೆತ್ತಿರೋದು ನನ್ನ ಗಂಡ ಯಾಕಬೇಕು ನಿಮಗೆ? ಏನಮ್ಮ, ಏನು ಹೀಗೆ ಮಾತಾಡ್ತಿದ್ಯಾ ಪಿಂಕಿ? ಏನಾಗಿದೆ ನಿನಗೆ? ನೋಡಿಯಪ್ಪ, ನನಗೇನು ಆಗಿಲ್ಲ. ನನಗೇನು ಬರಬೇಕೋ ಆ ಭಾಗ ನನಗೆ ಬಂದ್ಬಿಡ್ಬೇಕು. ನೋಡಿ, ನಾಳೆನೇ ರಿಜಿಸ್ಟ್ರೇಷನ್ ಮಾಡಿಸೋಣ. ನನಗೆ ಬರಬೇಕಾಗಿರೋ ಆಸ್ತಿನ ನನ್ನ ಹೆಸರು ರಿಜಿಸ್ಟರ್ ಮಾಡಿಕೊಟ್ಬಿಡಿ. ಏ ಪಿಂಕಿ, ಯಾಕೆ ಹಿಂಗೆ ಹಠ ಮಾಡ್ತಿದ್ಯಾ? ಅಲ್ವೇ, ನಿನ್ನ ಜೀವನಕ್ಕಿಂತ ನಿನ್ನ ಗಂಡನಿಗಿಂತ ನಿನ್ಗೆ ಆಸ್ತಿ ದುಡ್ಡೇ ಹೆಚ್ಚಾಗೋಯ್ತೇನೆ. ಯಾಕೆ ಹಿಂಗೆ ಹಠ ಮಾಡ್ತಿದ್ಯಾ? ಇದರಿಂದ ನೀನು ಪ್ಲೀಸ್ ಮದುವೆ ಆಗಿರೋ ನಿನ್ನ ಗಂಡನ ಕಳ್ಕೊಬೇಕಾಗುತ್ತೆ ಪಿಂಕಿ. ಏನಾದರೂ ಕಳ್ಕೊತೀನಮ್ಮ, ರೆಡಿ ಇದ್ದೀನಿ ನಾನು ಎಲ್ಲದಕ್ಕೂ. ನನಗೇನು ಬೇಕಾಗಿಲ್ಲ. ನಂಗೆ ದುಡ್ಡು ಬೇಕು, ಆಸ್ತಿ ಬೇಕು ಅಷ್ಟೇ. ನನಗೇನು ಬರಬೇಕು ಅದನ್ನು ದಯವಿಟ್ಟು ನನ್ನ ಹೆಸರು ರಿಜಿಸ್ಟರ್ ಮಾಡಿಕೊಡಿ ಅಷ್ಟೇ. ಅಮ್ಮ ಪಿಂಕಿ, ನಿನ್ನ ಗಂಡನಿಗಿಂತ ನಿನ್ನ ಗಂಡನ ಮಾನ ಮರ್ಯಾದೆ ಸ್ವಾಭಿಮಾನಕ್ಕಿಂತ ನಿನಗೆ ಈ ಆಸ್ತಿನೇ ಹೆಚ್ಚಾಗೋಯ್ತಿಲ್ಲಮ್ಮ. ಹಾಂ, ಹೌದಪ್ಪ, ಹೌದು. ನನಗೆ ಆಸ್ತಿನೇ ಮುಖ್ಯ, ದುಡ್ಡೇ ಮುಖ್ಯ. ನಿಮ್ಗೆ ಹಿಂಗಪ್ಪ ಗೊತ್ತಾಗುತ್ತೆ? ಈ ರಾಜ ರಾಣಿ ಥರ ಇದ್ರೆ ಈ ಮನೇಲಿ, ಈ ಬಂಗ್ಲೆಯಲ್ಲಿ ನಿಮ್ಗೆ ಬೇಕಾದಷ್ಟು ದುಡ್ಡು, ಹಾಳು ಕಾಳು ಎಲ್ಲ ಇದೆ. ನಿಮ್ಗೆ ನನ್ನ ಪರಿಸ್ಥಿತಿ ಹೇಗಪ್ಪ ಅರ್ಥ ಆಗುತ್ತೆ? ಹೇಗೆ ಅರ್ಥ ಆಗುತ್ತೆ? ನಿಮ್ಮಿಬ್ರು ಹೆಣ್ಮಕ್ಳು ದೊಡ್ಡ ಮನೆಗೆ ಸೇರಿದ್ದಾರೆ, ಚೆನ್ನಾಗಿದ್ದಾರೆ. ಅವ್ರಿಗೂ ನನ್ನ ಪರಿಸ್ಥಿತಿ ಅರ್ಥ ಆಗ್ತಿಲ್ಲ. ನನ್ನ ಪರಿಸ್ಥಿತಿ ಯಾರಿಗಪ್ಪ ಅರ್ಥ ಮಾಡಿಸ್ಲಿ? ಆ ಮನೇಲಿ, ಆ ಸ್ಲಮ್ ಆಗಿರೋ ಆ ಏರಿಯಾದಲ್ಲಿ ನನಗೆ ತುಂಬ ಕಷ್ಟ ಆಗ್ತಿದಪ್ಪ ಇರೋಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನಗೆ ಅರ್ಥ ಆಗುತ್ತೆ ಮಗಳೇ, ನನಗೆ ಅರ್ಥ ಆಗುತ್ತೆ. ಈ ಮನೇಲಿ ಅಷ್ಟು ಪ್ರೀತಿಯಿಂದ ರಾಣಿ ಥರ ಬೆಳೆದಿದ್ಯಾ. ಆ ಮನೇಲಿ ನಿನ್ಗೆ ಹೊಂದ್ಕೊಂಡು ಹೋಗೋಕ್ಕೆ ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು. ಆದರೆ ಏನು ಮಾಡೋದಮ್ಮ, ನಿನ್ನ ಗಂಡ ಒಪ್ಕೋಬೇಕಲ್ವಾ? ಹೇಗಾದ್ರೂ ಮಾಡೋ ಅವ್ನು ಒಪ್ಸ್ಬಿಟ್ಟು ಕರ್ಕೊಂಡು ಬಾ ಅಂತ ಹೇಳಿದ್ನಲ್ಲೇ ಪಿಂಕಿ. ಒಪ್ಕೋತಾ ಇಲ್ಲಮ್ಮ. ಯಾವುದೇ ಕಾರಣಕ್ಕೂ ಅವ್ನಿಗೇನು ಬೇಡವಂತೆ. ನಮಗೆ ಬರಬೇಕಾಗಿರೋದನ್ನೇ ಪ್ರೇಮಂಗೋ ಪ್ರೀತಿಗೂ ಅರ್ಧ ಮಾಡಿ ಹಂಚ್ಬಿಡಿ ಕೇಳು ಅಂತ ಹೇಳ್ದ. ಅವ್ನಿಗೇನು ಬೇಡವಂತೆ. ತಿರ್ಕೆ ಥರ ಇದ್ರೂ ತಿರ್ಕೆ ಬುದ್ಧಿ ಅವ್ನಿಗೆ ಬಿಟ್ಟಿಲ್ಲ. ಛೇ, ನಾನು ಹೋಗಿ ದುಡ್ದು ಸಂಪಾದನೆ ಮಾಡಬೇಕಂತೆ ಹೆಂಗೆ ಹೇಳ್ತಾನೆ ಗೊತ್ತಾ? ಅಮ್ಮ, ನನಗಂತೂ ಆ ಮನೆಗೆ ಇರೋಕ್ಕಾಗ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಮ್ಮ ಪ್ಲೀಸ್. ನನಗೇನು ಸೇರಬೇಕು ಅದು ನನಗೆ ಕೊಟ್ಬಿಡಿ. ನಾನು ಹೇಗೋ ಬದುಕೋತೀನಿ. ಹಾಗಲ್ಲ ಪಿಂಕಿ, ಈಗ ನಿನ್ಗೇನು ಬೇಕೋ ಅದು ನಾನು ಕೊಡ್ತೀನಿ ಅಂತಲೇ ಅನ್ಕೋ. ಆದರೆ ನಿನ್ನ ಗಂಡ ನಿನ್ನ ಜೊತೆ ಬಂದು ಬದುಕ್ತಾನ? ನಾನು ಕೊಡೋ ದುಡ್ಡು, ಆಸ್ತಿ ಅಂತಸ್ತಲ್ಲಿ ಮನೆನೋ ಜಾಗನೋ ಈ ದುಡ್ಡು ಎಲ್ಲ ನಿನ್ನ ಹತ್ರ ಇರುತ್ತೆ. ಆದರೆ ಅವ್ನು ನಿನ್ನ ಜೊತೆ ಇರ್ತಾನ? ಹೇಳು, ಅದ್ರ ಬಗ್ಗೆ ಯೋಚನೆ ಮಾಡು. ನೋಡಿಯಪ್ಪ, ನನಗೇನು ಬರಬೇಕು ಅದು ನೀವು ನನಗೆ ಕೊಟ್ಬಿಡಿ. ನಾನು ಈಸ್ಕೊಂಡಿದ್ದೀನಿ ಅಂತ ಅವ್ನಿಗೆ ಹೇಳ್ತೀನಿ. ನನ್ನ ಜೊತೆ ಇದ್ದರೆ ಇರಲಿ, ಇಲ್ಲ ಅಂದರೆ ಬೇಡ. ನಾನು ಒಬ್ಬಳೇ ಇರ್ತೀನಿ, ನಾನು ಒಬ್ಬಳೇ ಬದುಕ್ತೀನಿ. ನನಗಂತೂ ಆ ಮನೇಲಿ ಆ ಜನಗಳ ಜೊತೆ ಇರೋಕ್ಕಾಗ್ತಾ ಇಲ್ಲ. ನನಗೆ ಹೆಂಗಪ್ಪ ವಿವರಿಸ್ಲಿ? ಇಲ್ವೇ, 5 ವರ್ಷ ಪ್ರೀತಿಸಿ ಅವನ ಮದುವೆ ಆಗಿದೆಯಾ? ಅವ್ನ ಮದುವೆಗೆ ಮುಂಚೆ ನಿನಗೆ ಗೊತ್ತಿಲ್ಲವೇನೆ ಅವ್ನು ಬಡವ ಅಂತ, ಅವ್ನು ಕಷ್ಟದಲ್ಲಿದ್ದಾನೆ ಅಂತ? ಹಾಂ, ಅವಾಗೆಲ್ಲ ಚೆನ್ನಾಗಿತ್ತ ನಿನಗೆ? ಕಷ್ಟ ಲವ್ ಮಾಡಿ 5 ವರ್ಷ ಪ್ರೀತಿಸಿ ಮದುವೆ ಆಗಿ ಈಗ ಅವನ್ನ ಬಿಡೋಕ್ಕೂ ರೆಡಿ ಇದೆಯಾ ನೀನು ಆಸ್ತಿಗೋಸ್ಕರ? ಎಂಥ ಪ್ರೀತಿನೇ ನಿಂದು? ಛೀ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋಳೆ. ಅಮ್ಮ ಸುಮ್ಮನಿರಮ್ಮ ನೀನು. ನಿನ್ಗೆ ಹೇಗೆ ಅರ್ಥ ಆಗ್ಬೇಕು ನನ್ನ ಕಷ್ಟ? ಹಾಂ, ಅಲ್ಲಮ್ಮ, ನಾನು ಗೊತ್ತಿತ್ತು ಅವನಿಗೇನು ಇಲ್ಲ ಅಂತ, ಅವ್ನಿಗೇನು ಗತಿ ಇಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ನಮ್ಮದೇ ಬರುತ್ತಲ್ಲಮ್ಮ, ನನ್ನ ಅಪ್ಪನೇ ಕೊಡ್ತಾರೆ ನನಗೆ. ಅದರಲ್ಲೇನೋ ಬೇಕಾದಂಗೆ ಇರ್ಬೋದು ಅನ್ನೋ ಆಸೆ ಇಟ್ಕೊಂಡಿದ್ದೆ. ಆದರೆ ಇವನು ಅದನ್ನು ಬೇಡ ಅಂತಂದರೆ ನಾನೇನಮ್ಮ ಮಾಡಲಿ? ಅದು ನನ್ನ ತಪ್ಪಲ್ಲ ತಾನೇ. ನನಗೆ ನನ್ನ ಆಸ್ತಿ ಬೇಕು. ನೀವು ನನಗೇನು ಬೇಕೋ ನಾನು ರಿಜಿಸ್ಟರ್ ಮಾಡಿಕೊಡಿ ಅಷ್ಟೇ. ನೀನು ಹಿಂಗೆ ಮಾಡ್ತಿರೋದು ಸರಿ ಇಲ್ಲಮ್ಮ, ಸ್ವಲ್ಪನೂ ಸರಿ ಇಲ್ಲ. ನಿನ್ಗೆ ಯಾವಾಗ ಇದು ಅರ್ಥ ಆಗುತ್ತೋ ಏನೋ ನನಗೆ ಗೊತ್ತಾಗ್ತಿಲ್ಲ. ಪಿಂಕಿ, ನಿನ್ನ ಆಸ್ತಿ ಯಾರಿಗೂ ಕೊಡಲ್ಲ ಮಗಳೇ. ನಿನ್ನ ಆಸ್ತಿ ನಿನಗೇನೆ ಕಣೆ. ನಿಮ್ಮಪ್ಪ ಮೊದಲೇ 3 ಜನದ ಹೆಸರಿಗೂ ಆಸ್ತಿ ಭಾಗ ಮಾಡಿ ಇಟ್ಟಿದ್ದಾರೆ. ನಿನಗೆ ಗೊತ್ತು ತಾನೆ? ಅದು ನಿನ್ನ ಹೆಸರು ರಿಜಿಸ್ಟರ್ ಆಗಬೇಕಷ್ಟೇ. ನೋಡು, ಅದು ಎಲ್ಲೂ ಹೋಗಲ್ಲ ಮಗಳೇ. ದಯವಿಟ್ಟು ನಿನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ಇರು ಸ್ವಲ್ಪ ದಿನ. ಅವನಿಗೆ ಅರ್ಥ ಆಗುತ್ತೆ. ಆವಾಗ ಇಬ್ಬರು ಒಟ್ಟಿಗೆ ಇದನ್ನ ರಿಜಿಸ್ಟರ್ ಮಾಡಿಸ್ಕೋಬೋದಲ್ಲಮ್ಮ. ಸ್ವಲ್ಪ ವರ್ಷನ, ಸ್ವಲ್ಪ ದಿನನೂ ನನಗಲ್ಲಿ ಇರೋಕ್ಕಾಗ್ತಿಲ್ಲಮ್ಮ. ನಿನ್ಗೆ ಹೆಂಗೆ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ದಿನನೂ ನನಗೆ ಆ ಮನೇಲಿ ಇರೋಕ್ಕಾಗ್ತಿಲ್ಲ. ತುಂಬ ಅಮ್ಮ, ನಿಂಗೆ ಹೆಂಗೆ ಹೇಳಲಿ? ನೀನು ಆ ಮನೇಲಿ ಬಂದು 1-2 ದಿನ ಇರು, ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ. ತುಂಬ ಕಷ್ಟ ಆಗ್ತಿದೆ ಅಮ್ಮ, ತುಂಬ ಕಷ್ಟ ಆಗ್ತಿದೆ ನನಗೆ ಆ ಮನೇಲಿ. ಆ ಮನೆ ಜನದ ಜೊತೆ ಆ ಫುಡ್ಡು, ಆ ರೂಮು, ಆ ಬಾತ್ರೂಮು, ಓ ಮೈ ಗಾಡ್, ಆ ಬೀದಿ, ಅಲ್ಲೆಲ್ಲ ನನಗಿರೋಕ್ಕಾಗ್ತಿಲ್ಲ ಅಮ್ಮ. ತುಂಬ ಕಷ್ಟ ಆಗ್ತಿದೆ. ಪ್ಲೀಸ್ ಅಮ್ಮ, ಪ್ಲೀಸ್ ಅರ್ಥ ಮಾಡ್ಕೊಮ್ಮ. ನಿನ್ನ ಕಾಲಿಗೆ ಬೀಳ್ತೀನಿ. ನಂಗೆ ಏನು ಬರಬೇಕು ಅದು ನನಗೆ ಕೊಟ್ಬಿಡು. ಆಯಿತು ಬಿಡಮ್ಮ, ಆಯಿತು ಬಿಡು. ನೀನು ಇಷ್ಟೆಲ್ಲ ಈ ಕೂಗರಿಯೋದು ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ನೋಡು, ನಿನಗೇನು ಬರಬೇಕು ಅದನ್ನ ನಾನು ನಿನ್ನ ಹೆಸ್ರಿಗೆ ಮಾಡ್ಕೊಡ್ತೀನಿ. ಆದರೆ ಮುಂದೆ ನಿನ್ನ ಜೀವನನ ನೀನೇ ನೋಡ್ಕೋಬೇಕು. ನಿನ್ನ ಗಂಡ ನಿನ್ನಿಂದ ದೂರ ಆದಂಥ ನೀನು ಈ ಮನೆಗೆ ಯಾವುದೇ ಕಾರಣಕ್ಕೂ ಬರಬಾರ್ದು. ನಿನ್ನ ಭಾಗದ ಆಸ್ತಿ ನೀನು ಕೊಟ್ಟ ಮೇಲೆ ನಿನಗೂ ಈ ಮನೆಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ತಿಳ್ಕೊಬಿಡು. ನೀನು ಈ ಮನೆಗೆ ಬರಬೇಕು ಅಂದರೆ ನಿನ್ನ ಗಂಡನ ಜೊತೆನೇ ಬರಬೇಕು. ನೀನು ಒಬ್ಬಳೇ ಇನ್ನೊಂದು ಸತಿ ಈ ಮನೆಗೆ ಬರ್ಕೂಡ್ದು, ಗೊತ್ತಾಯ್ತಾ? ಹೌದು ಪಿಂಕಿ, ಮುಂದಕ್ಕೆ ನಿನ್ನ ಗಂಡ ನಿನ್ನ ಜೊತೆ ಇರ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿನ್ಗಂತೂ ಈ ಮನೇಲಿ ಜಾಗ ಇರೋದಿಲ್ಲ. ನೀನು ಒಬ್ಬಳೇನಾದರೂ ಇರು, ಇಲ್ಲ ನಿನ್ನ ಗಂಡನ ಜೊತೆನಾದರೂ ಇರು. ನೀನು ಭಾಗ ಬೇಕು ಅಂತ ನೀನು ಇಷ್ಟು ಹಠ ಮಾಡಿ ತೊಗೊಂಡು ಹೋದ್ಮೇಲೆ ನಿನಗೂ ಈ ಮನೆಗೂ ಯಾವುದೇ ಸಂಬಂಧ ಇರೋದಿಲ್ಲ. ತಿಳ್ಕೊಬಿಡು. ಆಯ್ತಮ್ಮ, ಆಯಿತು.
ಯಾವ ಸಂಪಾದನೂ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋ ದುಡ್ಡು, ಆಸ್ತಿ ಅಷ್ಟೇ. ನನ್ನ ಆಸ್ತಿನ ನನ್ನ ಪಾಲನ್ನ ನನಗೆ ಕೊಟ್ಬಿಡಿ. ಆಮೇಲೆ ನಿಮ್ಮ ಮುಖಗಳನ್ನ ನಾನು ನೋಡೋಕೆ ಬರೋದು ಇಲ್ಲ. ಅವ್ನು ನನ್ನ ಜೊತೆ ಇದ್ದರೆ ಇರಲಿ, ಇಲ್ಲಾಂದರೆ ನಾನು ಒಬ್ಬಳೇ ಇರ್ತೀನಿ. ನನಗೇನು ಭಯ ಇಲ್ಲ. ನನಗೆ ಯಾರು ಬೇಕಾಗೂ ಇಲ್ಲ. ಎಲ್ಲರೂ ಕೆಟ್ಟವ್ರೆ, ಎಲ್ಲರೂ ಕೆಟ್ಟದವ್ರ ಥರನೇ ಕಾಣಿಸ್ತೀರಾ ನೀನು ನನ್ನ ಕಣ್ಗೆ. ಶಪ್ಪ, ನಾನು ನೆಮ್ಮದಿಯಾಗಿರಬೇಕು. ನಾನು ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ ಅಪ್ಪ. ನಾಳೆ ನಾನು ಬರ್ತೀನಿ. ಎಲ್ಲಿಗೆ ಬರಬೇಕು ಏನು ಅಂತ ಹೇಳಿ. ನನ್ನ ನಾಳೆ ನನ್ನ ರಿಜಿಸ್ಟ್ರೇಷನ್ ಆಗಬೇಕು. ನನ್ನ ಆಸ್ತಿ ಎಲ್ಲ ನನ್ನ ಹೆಸರು ನಾಳೆ ಆಗಬೇಕು ಅಷ್ಟೇ. ಆಯಿತು ಅಂತ ಹೇಳಿದ್ನಲ್ಲಮ್ಮ, ಆಯಿತು. ನಿನ್ನ ಹೆಸರಿಗೆ ನಾಳೆ ನಾನು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆಲ್ಲ ರೆಡಿ ಮಾಡ್ತೀನಿ. ನಾನು ಹೇಳಿದ ಜಾಗಕ್ಕೆ ಬಂದ್ಬಿಡು. ಒಳ್ಳೆ ಕೆಲಸ. ಏನ್ರಿ ಇವಳು, ಏನ್ರಿ ಆಗಿದೆ ಇವಳಿಗೆ? ಯಾಕೆ ಹಿಂಗೆ ಆಸ್ತಿ ಆಸ್ತಿ ಅಂತ ಸಾಯ್ತಾ ಇದ್ದಾಳೆ? ಇವಳು ಕೊಡ್ಬೇಕಾಗಿರೋದು ನಾವು ಕೊಡದೆ ಏನು ತಿಂದಾಕ್ಬಿಡ್ತೀವ? ನಾವೇ ಅಲ್ವೇನ್ರಿ ಸಂಪಾದನೆ ಮಾಡಿರೋದು, ಇವಳಿಗೆ ಅಂತಾನೆ ಅಲ್ವೇನ್ರಿ? ಅಯ್ಯೋ ದೇವ್ರೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೇನೋ ಇವರಿಬ್ಬರು ಸಂಬಂಧ ಉಳ್ಕೊಳತ್ತೆ ಅಂತ ಅನ್ನಿಸ್ತಾ ಇಲ್ಲ ರೀ. ನನಗೇನು ಅನ್ನಿಸ್ತಿದ್ಯಾ? ನನಗೂ ಅನ್ನಿಸ್ತಿಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ. ಹಣೆ ಬರ. ಅವಳು ಏನು ಅಂದ್ಕೊಂಡಿದ್ದಾಳು ಅದು ಮಾಡೇ ಮಾಡ್ತಾಳೆ. ಹಠಮಾರಿ, ಪ್ರೀತಿ ಪ್ರೇಮಂತರ ಅಲ್ಲ ಇವಳು. ನಮ್ಮದೇ ತಪ್ಪು. ತುಂಬ ಮುದ್ದಾಗಿ ತುಂಬ ಪ್ರೀತಿಯಿಂದ ಬೆಳೆಸ್ಬಿಟ್ವಿ. ಅವಳು ಹಣೆ ಬರೋಕ್ಕೆ ಆ ಮನೆಗೆ ಸೊಸೆಯಾಗಿ ಹೋಗೋ ಹಾಗಾಯಿತು. ಏನು ಮಾಡೋದು? ಎಲ್ಲ ನಮ್ಮ ಕರ್ಮ. ಏನಾದರೂ ಮಾಡ್ಕೊಳ್ಳಿ. ಅವ್ಳಿಗೆ ಏನು ಬೇಕೋ ಅದನ್ನ ಕೊಟ್ಬಿಡೋಣ. ಇನ್ನು ಮಿಕ್ಕಿದ್ದು ಅವಳು ನೋಡ್ಕೊಳ್ಳಿ ಅಷ್ಟೇ. ಯಾವುದಕ್ಕೂ ಪ್ರೀತಿನ ಪ್ರೇಮನ್ನು ಮೀಟ್ ಮಾಡಿ ಈ ವಿಷಯನ ಅವರಿಬ್ರಿಗೂ ಹೇಳಿಬಿಡ್ರಿ. ಮುಂದಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತು ಅವ್ರು ನಮ್ಮ ಮೇಲೆ ತಪ್ಪು ಹಾಕ್ತಾರೆ. ಅವ್ರಿಗೆ ವಿಷಯ ಗೊತ್ತಿರಲಿ. ಪ್ರೇಮಂಗೆ ಗೊತ್ತಿದ್ರೆ ಅವಳು ಏನಾದರೂ ಮಾಡ್ತಾಳೆ ರೀ. ಇಲ್ಲಾಂದರೆ ಇವಳ ಜೀವನ ಹಾಳಾಗೋಗುತ್ತೆ ರೀ. ನೀವೇ ಏನಾದರೂ ಮಾಡಬೇಕು. ಆಸ್ತಿ ಅಂತಸ್ತು ಏನಿದ್ರು ಗಂಡನೇ ಇಲ್ಲ ಅಂದರೆ ಹೆಂಗ್ರಿ ಹೆಣ್ಮಕ್ಳು ರೀ? ಈ ವಿಷಯನ ಅವರಿಬ್ರಿಗೂ ಹೇಗಾದರೂ ಮುಟ್ಟಿಸಿ. ಹೌದು, ಮೊದಲು ಆ ಕೆಲಸ ಮಾಡ್ತೀನಿ. ಸರಿ ಆಯಿತು, ನೀನು ಅದೇನು ಮಾಡು. ಬರ್ತೀನಿ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಸರಿ ರೀ, ಆಯಿತು. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಅಯ್ಯೋ ದೇವ್ರೆ, ಯಾಕಪ್ಪ ಇವಳು ಹಿಂಗೆ ಆಡ್ತಿದ್ದಾಳೆ? ಅವನು ನೋಡಿದ್ರೆ ಆ ಥರ ಅಳಿಮಯ್ಯ, ಇವಳು ನೋಡಿದ್ರೆ ಈ ಥರ. ಇವರಿಬ್ಬರು ಹೇಗಪ್ಪ ಬದುಕ್ತಾರೆ? ಇವಳು ನೋಡಿದ್ರೆ ಆಸ್ತಿ ಆಸ್ತಿ ಅಂತ ಸಾಯ್ತಿದ್ದಾಳೆ. ಅವನು ನೋಡಿದ್ರೆ ಒಂದು ಬಿಡಿಗಾಸು ಬೇಡ ಅಂತಿದ್ದಾನೆ. ಇವರಿಬ್ಬರು ಮಧ್ಯೆ, ಇವರಿಬ್ಬರು ಸಂಸಾರದಲ್ಲಿ ಏನಾಗುತ್ತೋ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅವರಿಬ್ಬರ ಬಗ್ಗೆ ನನಗೆ ಚಿಂತೆ ಇಲ್ಲ. ಇವಳದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ. ಹೆಂಗೋ ಏನು, ಇವರಿಬ್ಬರು ದೂರ ಆಗ್ಬಿಟ್ರೆ ಏನೇನೋ ಭಯ ಆಗ್ತಿದೆಯಲ್ಲಪ್ಪ ದೇವ್ರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.